ಹಾಯ್, ಹೇಗಿದ್ದೀರಾ ಎಲ್ಲರೂ? ಈ ಸಲ ನಾನು ವರಮಹಾಲಕ್ಷ್ಮಿ ಹಬ್ಬನ ತುಂಬ ಸಿಂಪಲ್ಲಾಗೆ ಮಾಡಿದೆ. ಹಾಗೆ ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಡವೆಗಳನ್ನು ನಾನು ಲಕ್ಷ್ಮಿಗೋಸ್ಕರನೇ ಪ್ರತಿ ವರ್ಷ ಲಕ್ಷ್ಮಿಗೋಸ್ಕರನೇ ನಾನು ತೆಗ್ದಿಟ್ಟಿರ್ತೀನಿ. ಅದು ನನಗೋಸ್ಕರ ನಾನು ಯೂಸ್ ಮಾಡ್ಕೊಳೋದಿಲ್ಲ, ನಾನು ಕೂಡ ಅದನ್ನು ಹಾಕ್ಕೊಳ್ಳೋದಿಲ್ಲ. ಸಪ್ರೇಟಾಗಿ ಲಕ್ಷ್ಮಿಗೋಸ್ಕರ ಅದನ್ನು ನಾನು ತೆಗೆದಿಟ್ಕೊಂಡಿರ್ತೀನಿ. ಪ್ರತಿ ವರ್ಷ ನಾನು ಇದೇ ಥರ ಬಾಕ್ಸಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಟುಬಿಡ್ತೀನಿ. ಅದು ಬೇರೆಯವ್ರಿಗೂ ಕೊಡೋದಿಲ್ಲ, ನಾನು ಕೂಡ ಯೂಸ್ ಮಾಡ್ಕೊಳ್ಳೋದಿಲ್ಲ. ಇದೇನು ತೋರಿಸ್ತಾ ಇದ್ದೀನಲ್ಲ, ಇದು 1 ಗ್ರಾಮ್ ಗೋಲ್ಡು ಅಂತ ಹೇಳಿ 1 ಗ್ರಾಮ್ ಗೋಲ್ಡಿನ ಸರ ಇದು. ಹಾಗಾಗಿ ನಾನೇ ಯೂಸ್ ಮಾಡ್ತೀನಿ. ಇದನ್ನು ನಾನು ದೇವ್ರಿಗೂ ಕೂಡ ಯೂಸ್ ಮಾಡೋದಿಲ್ಲ, ದೇವರಿಗೆ ಸಪ್ರೇಟಾಗಿ ಎತ್ತಿ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಹಾಗೆ ನಾನು ಯೂಸ್ ಮಾಡಿರೋಂಥ 1 ಗ್ರಾಮ್ ಗೋಲ್ಡ್ ಸರನ ನಾನು ಯೂಸ್ ಮಾಡಿಬಿಟ್ಟು ನಾನು ಹಾಕ್ಕೊಂಡು ಬೇರೆ ಡಬ್ಬದಲ್ಲಿ ಇದನ್ನು ಕೂಡ ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀನಿ. ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರೋ ಸ್ಯಾರಿನೂ ಕೂಡ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಕಲ್ಲರು ಹಾಗೆ ತುಂಬ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮು ಕೂಡ ಸಿಗಲಿಲ್ಲ ನನಗೆ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆ ಮಾಡಿರೋದನ್ನೇ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಏನೇನು ನಾನು ಸ್ವಲ್ಪ ವಿಡಿಯೋ ಮಾಡಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ತುಂಬ ಖುಷಿಯಾಯಿತು ನನಗಂತೂ ಈ ಪೂಜೆ ಮಾಡಿ. ನನಗೆ ಪೂಜೆ ಮಾಡೋದ್ರಿಂದ ತುಂಬ ಸಂತೋಷ ಆಗುತ್ತೆ. ಹಾಗೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ.